ಹಲೋ ಗೆಳೆಯರೇ, ನಾನು ನಿಮ್ಮ ಡಾಕ್ಟರ್ ಲಕ್ಷ್ಮೀನಾರಾಯಣ್. ಇವತ್ತು ನಿಮ್ಮೊಂದಿಗೆ ಒಂದೆರಡು ವಿಚಾರದ ಬಗ್ಗೆ ಮಾತಾಡೋಣ ಅಂತ ಅನ್ನಿಸ್ತಾ ಇದೆ. ಅದೇನದು? ಇವತ್ತಿನ ಸಮಾಜದಲ್ಲಿ ನೀವು ಎಲ್ಲರೂ ಬದುಕಲೇಬೇಕು. ಯಾರ ಜೊತೆ ಬದುಕಬೇಕು? ವಿಭಿನ್ನ ವ್ಯಕ್ತಿತ್ವ ಇರೋರ ಜೊತೆ, ವಿಭಿನ್ನ ಮನಸ್ಥಿತಿ ಇರೋರ ಜೊತೆ, ವಿಚಿತ್ರವಾಗಿ ಚಿಂತನೆಗಳಿದಂಥವ್ರ ಜೊತೆಗೆ ಎಲ್ಲರ ಜೊತೆನೂ ನಾವು ಬದುಕಬೇಕು. ಆದರೆ ಎಂತೆಂಥ ವ್ಯಕ್ತಿಗಳಿರ್ತವೆ ಅನ್ನೋದು ಕೂಡ ಅರಿವು ನಮಗಿರಬೇಕಲ್ವ? ಅದನ್ನು ನಾವು ತಿಳ್ಕೋಬೇಕಲ್ವ? ಆ ತಿಳುವಳಿಕೆಯನ್ನು ಕೊಡೋದೇ ಇವತ್ತು ನಿಮ್ಮ ಮಾತುಕತೆಯ ವಿಚಾರ. ನೋಡಿ, ಕೆಲವರು ವ್ಯಕ್ತಿಗಳು ಇರ್ತಾರೆ, ಅವರು ಯಾರಿಗೂ ಮಾತನ್ನೂ ಕೇಳಲ್ಲ, ತಮಗೂ ಏನೂ ಗೊತ್ತಿರೋದಿಲ್ಲ. ಹೋಗಲಿ, ಬೇರೆಯವ್ರು ಏನಾದರೂ ಹೇಳ್ತಾ ಇದ್ದಾರೆ ಕೇಳೋಣ ಅಂತೀರ, ಬೇರೆಯವ್ರ ಮಾತನ್ನೂ ಕೇಳಲ್ಲ. ಅವ್ರು ಏನು ಅಂತಂದರೆ ತಮ್ಮದೇ ತಾವು ಹೇಳಬೇಕು, ತಮ್ಮದೇ ತಾವು ಮಾತಾಡಬೇಕು, ಬೇರೆಯವ್ರಿಗೆ ಮಾತಾಡೋಕ್ಕೂ ಬಿಡಲ್ಲ, ತಾವೂ ಸರಿಯಾಗಿ ಹೇಳಲ್ಲ. ಒಟ್ಟಾರೆ ಅಲ್ಲಿ ವಾತಾವರಣವನ್ನು ಅವ್ರದಾಗಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡುವಂಥ ಜನ ಒಂದು ಥರದ ವ್ಯಕ್ತಿತ್ವ ಇರುವಂಥ ಜನ. ಇನ್ನೊಬ್ಬರು ಇರ್ತಾರೆ, ಅವರು ಯಾವ ಏಟ್ಗೂ ಅವ್ರೇನೆಂದರೆ ಎಲ್ಲರನ್ನೂ ಮೆಚ್ಚಿಸೋದು, ಎಲ್ಲರನ್ನೂ ಮೆಚ್ಚಿಸ್ಕೊಂಡು ಕೂತ್ಕೊಂತಾರೆ. ಅಂದ್ರೇನು? ಹೊಗಳೋದು, ನೀನೇ ಸರಿ, ಹೌದಪ್ಪನ ಚಾವಡಿಯಲ್ಲಿ ಹೌದಪ್ಪ, ಇಲ್ಲಪ್ಪನ ಚಾವಡಿಯಲ್ಲಿ ಇಲ್ಲಪ್ಪ. ಅವರು ಯಾರೇನು ಹೇಳ್ತಾರೋ ಕರೆಕ್ಟ್, ನೀನು ಹೇಳ್ತಾ ಇರೋದೇ ಸರಿ, ನೀನು ಹೇಳ್ತಾ ಇರೋದೇ ಸರಿ. ಮೊಲಕ್ಕೆ ಕೊಂಬಿದೆ ಅಂತ ಯಾರು ಹೇಳಿದ್ರೆ ಹೌದಲ್ಲ, ಯಾರು ಹೇಳ್ತಾ ಇದ್ರು ಮೊಲಕ್ಕೆ ಕೊಂಬಿದೆ ಅಂತ, ನಿಜ ಅಂತಾರೆ. ಇಲ್ಲಪ್ಪ, ಹುಲಿ ತಿನ್ನುತ್ತೆ ಅಂತ ಹೇಳಿದ್ರೆ ಇದ್ರೂ ಇರ್ಬೋದು, ಇದು ಹೌದು ಹುಲಿ ತಿನ್ನುತ್ತೆ. ಈ ಥರ ಯಾರ್ಯಾರು ಏನೇನು ಹೇಳ್ತಾರೋ ಅದಕ್ಕೆ ಅಡ್ಜಸ್ಟ್ ಆಗಿ ಮಾತಾಡಿ ಯಾವ ಏಟಿಗೂ ಸಿಗದೇ ಇರುವಂತಹ ವ್ಯಕ್ತಿತ್ವದ ಜನನೂ ಇರ್ತಾರೆ. ಇನ್ನು ಅವ್ರು ಹೆಂಗೆ ಅಂತಂದ್ರೆ ಅಂಥವರು ನೀರಿದ್ದಂಗೆ ಕಣ್ರಿ. ತಟ್ಟೆಗೆ ಹಾಕಿದ್ರೆ ತಟ್ಟೆ ಆಕಾರ, ಚೆಂಬಿಗೆ ಹಾಕಿದ್ರೆ ಚೆಂಬಿನ ಆಕಾರ, ಲೋಟಕ್ಕೆ ಹಾಕಿದ್ರೆ ಲೋಟದ ಆಕಾರ. ಹೀಗೆ ಅವರು ನೀರಿನ ಥರದವರು ಆ ವ್ಯಕ್ತಿತ್ವದವರು. ಎಲ್ಲರೂ ಅಲ್ಲೋದ್ರು ಹಾಗೆ ಇರ್ತಾರೆ, ಇಲ್ಲೋದ್ರು ಹೀಗೆ ಇರ್ತಾರೆ. ತಮ್ಮ ಕಾರ್ಯ ಸಾಧನೆ ಅಂತ ಮಾಡ್ಕೊಂತಿರ್ತಾರೆ. ಅವ್ರು ಅಂದ್ಕೊಂಡಿರ್ತಾರೆ ನಾನು ಎಲ್ಲರನ್ನೂ ಮೆಚ್ಚಿಸ್ತಿದ್ದೀನಿ, ಎಲ್ಲರಿಂದನೂ ನಾನು ಲಾಭ ಪಡ್ಕೋತೀನಿ, ಎಲ್ಲರೂ ನನ್ನನ್ನು ಗೌರವಿಸ್ತಾರೆ ಅಂತ ಅಂದ್ಕೋತಾರೆ. ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಜನ ಇವತ್ತು ಭಾಳ ಬುದ್ಧಿವಂತರು. ಎಲ್ಲ ಕೇಳಿಸ್ಕೊಂಡು ಜಡ್ಜ್ ಮಾಡ್ತಾರೆ. ಯಾಕೆಂದರೆ ಇವತ್ತು ಬಹಳಷ್ಟು ಜನ ಭಾಳ ಸೂಕ್ಷ್ಮವಾಗಿದ್ದಾರೆ. ಹೇಳಿದ್ದನ್ನೇ ಎಲ್ಲ ನಂಬಲ್ಲ, ವಿಮರ್ಶೆ ಮಾಡ್ಕೋತಾರೆ, ಅವ್ರಿಗೆ ವಿಮರ್ಶೆ ಮಾಡ್ಕೋತಾರೆ. ಇದು ಇನ್ನೊಂದು ರೀತಿಯ ವ್ಯಕ್ತಿತ್ವ ಇರುವಂಥವ್ರು. ಇನ್ನು ಕೆಲವರು ಇರ್ತಾರೆ, ಎಲ್ರಿಗೂ ಹೇಳ್ತಾರೆ ಏನು ಸಮಾಜ ಹಿಂಗಿದೆ, ಸಮಾಜದಲ್ಲಿ ಹಿಂಗಿರಬೇಕು, ನಾವು ದಾನ ಧರ್ಮ ಮಾಡಬೇಕು, ಸಹಾಯ ಮಾಡಬೇಕು, ಎಲ್ರಿಗೂ ಅನುಕೂಲ ಮಾಡಿಕೊಡ್ಬೇಕು, ದೇವ್ರನ್ನ ನಂಬಬೇಕು, ಆಧ್ಯಾತ್ಮ ಇಟ್ಕೋಬೇಕು, ಈ ಕಾಲದಲ್ಲಿ ಹಿಂಗೆ ಬದುಕಬೇಕು, ಹಿಂಗೆ ಬದುಕ್ತಾ ಇದ್ದರೆ ಮುಂದೆ ನಮ್ಮ ಜೀವನ ಏನಾಗುತ್ತೆ ಗೊತ್ತಾ, ಬಹಳ ಕಷ್ಟ ಸಿಕ್ಕಾಕೊಂಡ್ಬಿಡ್ತೀವಿ ಅಂಥೇಳಿ ಬಹಳ ತಾಳ್ಮೆಯಿಂದ ಸಮಾಧಾನವಾಗಿ ಎಲ್ರಿಗೂ ಹೇಳ್ತಾರೆ. ಗಾದೆ ಮಾತು ಹೇಳ್ತಾರೆ, ಪುರಾಣಗಳನ್ನು ಹೇಳ್ತಾರೆ, ಏನೇನೋ ಘಟನೆಗಳನ್ನೆಲ್ಲ ಸೇರಿಸಿ ಹೇಳ್ತಾರೆ. ಕೇಳಿಸ್ಕೊಳ್ಳೋರಿಗೆ ಎಷ್ಟು ಜ್ಞಾನಿ ಇವನು, ಎಷ್ಟೆಲ್ಲ ತಿಳ್ಕೊಂಡಿದ್ದಾರೆ, ನಿಜ ಇವ್ರು ಹೇಳ್ತಾ ಇರೋದು ಅಂತ. ನಿಜ, ಅವ್ರು ಹಂಗೆ ಹೇಳ್ತಾರೆ. ಆದರೆ ಅವ್ರು ಎಲ್ರಿಗೂ ಹೇಳ್ತಾರೆ, ತಾವು ಮಾತ್ರ ಮಾಡಲ್ಲ, ತಾವು ಮಾತ್ರ ಅನುಸರಿಸಲ್ಲ. ಕೆಲವ್ರು ಹಾಗೇನೆ ಬರೀ ಹೇಳೋದು ಅಷ್ಟೇ, ತಾವು ಮಾಡಲ್ಲ. ಬೇರೆ ಏನಾದ್ರು ಸಣ್ಣ ತಪ್ಪು ಮಾಡಿದ್ರೆ ಬೇಗ ಕಂಡು ಹಿಡಿತಾರೆ, ಬೇಗ ಅವರಿಗೆ ಮಾರ್ಗದರ್ಶನ ಮಾಡೋಕ್ಕೆ ಹೋಗ್ತಾರೆ, ನೀನು ತಪ್ಪು ಅಂತ ಹೇಳ್ತಾರೆ. ಒಂದು ವೇಳೆ ಅವರೇ ಏನಾದ್ರು ತಪ್ಪು ಮಾಡಿ ಸಿಕ್ಕಾಕೊಂಡ್ರೆ ಗೊತ್ತಾದರೆ ಇನ್ನೊಬ್ರಿಗೆ ಏನೂ ಮಾಡೋಕ್ಕಾಗಲ್ಲ, ಕೆಲವೊಮ್ಮೆ ಆಗುತ್ತೆ ಹಂಗೆ ಅಂತೇಳಿ ತಪ್ಪಿಸ್ಕೊತಾರೆ. ಬೇರೆಯವರ ತಪ್ಪುಗಳನ್ನು ಕಂಡುಹಿಡಿತಾರೆ, ತಮ್ಮ ತಪ್ಪುಗಳನ್ನು ಮರೆ ಮಾಚಿಕೊಳ್ತಾರೆ. ಇಂಥವರು ಕೂಡ ಇರ್ತಾರೆ. ಇಂಥವ್ರ ಜೊತೆನೂ ನಾವಿರಬೇಕು. ಇನ್ನು ಕೆಲವರು ಮೌನವಾಗಿರ್ತಾರೆ ಕಣ್ರಿ, ಮೌನವಾಗಿರ್ತಾರೆ. ನೀವು ಹೇಳಿದ್ರು ಕೇಳ್ತಾರೆ, ನಾನು ಹೇಳಿದ್ದು ಕೇಳ್ತಾರೆ, ಎಲ್ಲರೂ ಹೇಳಿದ್ದು ಕೇಳ್ತಾರೆ, ಎಲ್ಲ ಕೇಳಿಸ್ಕೋತಾರೆ. ಅವರು ಒಳ್ಳೆಯವರ ಅದು ಗೊತ್ತಿಲ್ಲ, ಕೆಟ್ಟವರ ಅದು ಗೊತ್ತಿಲ್ಲ. ಮೌನವಾಗಿರ್ತಾರಲ್ಲ, ಅವ್ರು ತುಂಬ ಒಳ್ಳೆಯವರು ಅಂತ ನಾವು ಅಂದ್ಕೊಂಡಿರ್ತೀವಿ. ಅವ್ರು ಹಂಗಲ್ಲ. ಅವರೆಲ್ಲ ಕೇಳಿಸ್ಕೊಂಡು ಅವ್ರು ಸೇಫರ್ ಸೈಡಲ್ಲೇ ಇರ್ತಾರೆ, ಅವರು ಲಾಭ ದೃಷ್ಟಿನಲ್ಲೇ ಇರ್ತಾರೆ. ಮೆಲ್ಲಿಗೆ
ಅವ್ರ ಮಾತು ಕೇಳಿಸ್ಕೋತಾರೆ, ಇವ್ರ ಮಾತು ಕೇಳಿಸ್ಕೋತಾರೆ, ಅವ್ರಿಗೂ ಒಳ್ಳೆಯವರಾಗ್ತಾರೆ, ಇವ್ರಿಗೂ ಒಳ್ಳೇದಾಗ್ತಾರೆ. ಅವ್ರದ್ದು ಒಂದೇ ಒಂದು ವರ್ಡ್ ಏನು ಅಂದರೆ, ನೀವೇನೇ ಕೇಳಿ ಹೌದು 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 ಕರೆಕ್ಟ್ ಕರೆಕ್ಟ್ ಕರೆಕ್ಟು ಅಂತ ಅಷ್ಟು ಹೇಳ್ತಾ ಇರ್ತಾರೆ. ಆವಾಗ ಮಾತಾಡೋರಿಗೆ ನನ್ನ ಮಾತನ್ನು ಪೂರ್ತಿ ನಂಬಿಟ್ಟಿದ್ದಾನೆ ಇವನು, ನನ್ನ ಮಾತನ್ನು ಚೆನ್ನಾಗಿ ಗೌರವಿಸ್ತಾನೆ ಇವನು, ಒಳ್ಳೆ ಮನುಷ್ಯ ಅನ್ನೋ ಭಾವನೆ. ಅವ್ರು ಎಂಥವ್ರು ಗೊತ್ತಾ, ಅಂಥ ಭಾವನೆ ಇಟ್ಕೊಂಡ್ರು ಅಂತ ನಮಗೆ ಎಂಥ ಏಟ್ ಕೊಡ್ತಾರೆ ಅಂದರೆ, ಇವನು ಹೇಳಿದ್ದನ್ನು ಅವ್ರಿಗೆ ಪಿನ್ ಮಾಡ್ತಾರೆ, ಅವ್ರು ಹೇಳಿದ್ದನ್ನು ಇವ್ರಿಗೆ ಪಿನ್ ಮಾಡ್ತಾರೆ. ಪಿನ್ ಮಾಡಿಬಿಟ್ಟು ಅವರಿಬ್ಬರು ಸಂಘರ್ಷಕ್ಕೆ ಇಳಿದಾಗ ಇವ್ರು ದೂರದಲ್ಲಿ ನಿಂತ್ಕೊಂಡು ಮಜಾ ತಗೋತಾರೆ. ಇದು ಈ ಥರದವರು ಇದ್ದಾರೆ. ಇನ್ನು ಕೆಲವರು ಇದ್ದಾರೆ, ನೀವು ಏನೇ ಹೇಳಿ ಮಾತಾಡ್ತಾ ಇರ್ತಾರೆ, ಆದರೆ ನಿಮ್ಮ ಮಾತು 1 ಗಂಟೆ ಮಾತಾಡಿ, 2 ಗಂಟೆ ಮಾತಾಡಿ. ಇವ್ರು ಭಾಳ ಬುದ್ಧಿವಂತರು ಕಂಡ್ರಿ ಇವ್ರು ಹೆಂಗೆ ಅಂತಂದರೆ, ನೀವು ಮಾತಾಡ್ತಾ ಇದ್ರೆ ಹೌದಾ, ಓಹೋ ಸರಿ ಸರಿ ಸರಿ, ನೀನು ಹೇಳ್ತಾ ಇರೋದೇ ಕರೆಕ್ಟು 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 ಕರೆಕ್ಟು, ನಿಜ 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 ಅಲ್ವಾ, ಕರೆಕ್ಟಾಗಿ ಹೇಳಿದೆ ನೀನು. ಹಿಂಗೆ ಬರೀ ನೀವು 1 ಗಂಟೆ ಮಾತಾಡಿ, ಬರೀ ಕೇಳಿಸ್ಕೊಳ್ಳೋದು, ರಿಸೀವರ್ ಅವರು ಅಷ್ಟೇ ತಗೊಂಡು ನಿಮ್ಮನ್ನು ಎಲ್ಲೆಲ್ಲಿ ನೀವು ಮಾತುಗಳನ್ನು ಅವ್ರಿಗೆ ಬೇಡವೋ ಅದನ್ನೆಲ್ಲ ಮನಸ್ಸಲ್ಲೇ ಎಡಿಟ್ ಮಾಡ್ಕೋತಾರೆ. ಹೇಳ್ತಾರೆ ಗುಡ್ ಲಿಸ್ನರ್ ಆಗಬೇಕು ಅಂತ. ಇಂತಹ ಗುಡ್ ಲಿಸ್ನರು ಜೀವನದಲ್ಲಿ ಮುಂದೆ ಬಂದುಬಿಡ್ತಾರೆ ಕಣ್ರಿ. ಯಾಕಂದರೆ ಎಲ್ಲರೂ ವಿಚಾರಗಳನ್ನು ತಗೋತಾರೆ, ತಮಗೆ ಹೆಂಗೆ ಬೇಕೋ ಹಾಗೆ ಬದುಕ್ತಾರೆ. ಇದು ಇನ್ನೊಂದು ರೀತಿಯ ವ್ಯಕ್ತಿತ್ವ. ಯಾಕೆಂದರೆ ಇವತ್ತು ನಾವು ಈ ಸಮಾಜದಲ್ಲಿ ಬದುಕುವಾಗ ಎಲ್ಲ ರೀತಿಯ ವ್ಯಕ್ತಿತ್ವಗಳನ್ನು ಕೂಡ ನಾವು ಗಮನಿಸ್ಬೇಕನ್ರಿ, ಸೂಕ್ಷ್ಮವಾಗಿ ಗಮನಿಸಬೇಕು. ಹಂಗಂತೇಳಿ ನಮ್ಮ ವ್ಯಕ್ತಿತ್ವ ಏನೋ, ನಮ್ಮನ್ನು ಯಾರೋ ಒಬ್ಬರು ತೂಕಕ್ಕೆ ಹಾಕಿರ್ತಾರೆ. ಈಗ ಅವನು ಸರಿ ಇಲ್ಲ ಅವನು ಬಿಟ್ಟೆ, ಇವನು ಸರಿ ಇಲ್ಲ ಇವನನ್ನು ಬಿಟ್ಟೆ, ಅವರು ಸರಿ ಇಲ್ಲ ಅವರಿಂದ ದೂರ ಇರಬೇಕು ಅಂತಂದರೆ ಕೊನೆ ನಾವು ಒಂಟಿ ಆಗ್ಬಿಡ್ತೀವಿ ಅಲ್ವಾ. ಹಾಗಾಗಿ ನಾವು ಬದುಕಬೇಕಲ್ವಾ, ಎಲ್ಲರ ಜೊತೆನೂ ಇರಬೇಕು ನಾವು. ಯಾರ್ಯಾರು ಏನೇನು, ಅವ್ರ ಮನಸ್ಥಿತಿ ಏನು, ಅವ್ರ ಆಲೋಚನೆಗಳೇನು, ಅವ್ರ ಅಭಿಪ್ರಾಯಗಳೇನು ಅನ್ನೋದನ್ನು ಸೂಕ್ಷ್ಮವಾಗಿ ಗ್ರಹಿಸಬೇಕು ನಾವು. ಆದರೆ ಇವತ್ತು ಏನು ಮಾಡ್ತೀರಿ, ಇವತ್ತಿನ ಈ ನಾಗರಿಕ ಜಗತ್ತಿನಲ್ಲಿ, ಈ ತರಾತುರಿಯ ಜಗತ್ತಿನಲ್ಲಿ ನಮಗೆ ಅದನ್ನು ಅಬ್ಸರ್ವ್ ಮಾಡುವಷ್ಟು ಪುರುಸೊತ್ತು ಇಲ್ಲ, ಸಮಯನೂ ಇಲ್ಲ. ಆದರೂ ಬದುಕಬೇಕಲ್ವ ನಾವು. ಯಾರನ್ನೋ ನಂಬಬೇಕು, ಯಾರ ಹತ್ರನೋ ಸಹಾಯ ತಗೋಬೇಕು, ಯಾರಿಗೋ ಸಹಾಯ ಮಾಡಬೇಕು, ಯಾರಿಂದನೋ ಅನುಕೂಲ ಪಡ್ಕೋಬೇಕು, ಯಾರ್ದೋ ಕೆಲಸಗಳಿಂದ ನಮ್ಗೆ ಅನುಕೂಲ ಆಗಬೇಕು. ಈ ಥರದ್ದೆಲ್ಲ ಯೋಚನೆಗಳು ಇರ್ತವೆ. ನಾವು ಬದುಕಲೇಬೇಕು. ಹೀಗಾಗಿ ಮನುಷ್ಯನಾದಂಥವನು ಈ ಸಮಾಜದಲ್ಲಿ ಬದುಕಬೇಕಾದ್ರೆ ನಾವು ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ನಾವೆಲ್ಲರೂ ತಕ್ಕಡಿಗೆ ಹಾಕಿ ತೂಕ ಮಾಡೋಕ್ಕೆ ಹೋದರೆ ನಮ್ಮನ್ನು ಯಾರೋ ತಕ್ಕಡಿಗೆ ಹಾಕಿ ತೂಕ ಮಾಡೋರು ಇದ್ದೇ ಇರ್ತಾರೆ ಅಲ್ವಾ. ನಾವು ಒಂಟಿ ಆಗಬಾರ್ದು ಅಲ್ವಾ. ಆದಷ್ಟು ನಾವು ಯಾವ ರೀತಿ ನಾವೇನು ಬಡಿತೀವೋ ಅದರಂತೆ ನಡಿಬೇಕು. ಆದಷ್ಟು ವಿಶಾಲವಾದ ಆಲೋಚನೆಗಳಿಂದ ಮಾತಾಡಬೇಕು. ಇನ್ನೊಬ್ಬರಿಗೆ ಆದಾಯಕ್ಕೆ ಧಕ್ಕೆ ಬರುವಂಥದ್ದನ್ನು ನಾವು ತಡೆ ಹಿಡಿಬೇಕು. ಇಲ್ಲ ನೀನು ಮಾಡ್ತಾ ಇರೋದು ಸರಿಯಲ್ಲ, ಈ ಥರ ಮಾಡು, ನೀನು ನಡೀತಾ ಇರೋ ದಾರಿ ಸರಿಯಲ್ಲ, ಇದನ್ನು ನೋಡಿ. ಅವತ್ತು ಅವನಿಗೆ ಇಷ್ಟ ಆಗದೆ ಇರ್ಬೋದು ನಿಮ್ಮ ಗೈಡೆನ್ಸು, ಆದರೆ ಯಾವತ್ತೋ ಒಂದು ದಿನ ಅವ್ರು ಅವತ್ತು ಹೇಳಿದ್ರು ಕರೆಕ್ಟು ಅನ್ನೋ ಭಾವನೆ ಬರಬೇಕು. ಅಂಥ ಮಾತುಗಳು, ಅಂಥ ವ್ಯಕ್ತಿತ್ವಗಳನ್ನು ನಾವು ಉಳಿಸ್ಕೊಳ್ಬೇಕಾಗಿದೆ, ಬೆಳೆಸ್ಕೊಳ್ಬೇಕಾಗಿದೆ. ಆದರೆ ನಾವು ಈ ಜಗತ್ತಲ್ಲಂತೂ ಎಲ್ಲಿ ನೋಡಿದ್ರು ಮೋಸ ಅಂತೀವಿ, ಸುಳ್ಳು ಅಂತೀವಿ, ಡ್ರಾಮಾ ಮಾಡ್ತಾರೆ ಅಂತೀರಿ, ಗಿಮಿಕ್ಕು ಅಂತ ಹೇಳ್ತೀರಿ, ಯಾರನ್ನು ನಂಬೋದು ಅಂತೀವಿ. ನಿಜ ನಿಜ, ನಾವಿಲ್ಲೇ ಬದುಕಬೇಕು. ಅಕ್ಕಮಹಾದೇವಿಯವರು ಒಂದು ಮಾತು ಹೇಳ್ತಾರೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಬೆಟ್ಟದ ಮೇಲೆ ಮನೆ ಮಾಡಿಬಿಟ್ಟು ಅಯ್ಯೋ ಕಾಡು ಪ್ರಾಣಿಗಳು ಬರ್ತವೆ ಅಂದರೆ ಮಾಡಿರೋದೇ ಅಲ್ಲಿ ಬದುಕಲೇಬೇಕಲ್ವ. ಸಮುದ್ರದ ತಡಿಯಲ್ಲಿ ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದೊಡೆಯಂತಯ್ಯ. ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಯಂತಯ್ಯ ಅಲ್ವಾ. ಸಂತೆಯಲ್ಲಿ ಮನೆ ಮಾಡಿಬಿಟ್ಟು ಶಬ್ದ ಅನ್ನೋಕ್ಕಾಗತ್ತೆ. ಹಾಗೆ ಈ ಸಮಾಜದಲ್ಲಿ ಎಲ್ಲ ರೀತಿಯ ವ್ಯಕ್ತಿತ್ವ ಇರುವಂತಹ, ವಿಭಿನ್ನ ಮನಸ್ಥಿತಿ ಇರುವಂತಹ, ವಿಭಿನ್ನ ಅಭಿರುಚಿ ಇರುವಂತಹ ಸುಳ್ಳುಗಾರನೂ ಇರ್ತಾನೆ, ಮೋಸಗಾರನೂ ಇರ್ತಾನೆ, ನಾಟಕ ಮಾಡೋನೂ ಇರ್ತಾನೆ, ತಂದಾಕೋನೂ ಇರ್ತಾನೆ, ಚಾಡಿ ಹೇಳೋನೂ ಇರ್ತಾನೆ, ಒಳ್ಳೆಯವರೂ ಇರ್ತಾರೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬಯಸೋ ಮನಸ್ಸುಗಳು ನಮ್ಮ ಸುತ್ತಮುತ್ತ ಇರ್ತವೆ. ಆಯ್ಕೆ ನಮ್ಮ ಕೈನಲ್ಲಿದೆ. ಆ ಆಯ್ಕೆ ಹೆಂಗೆ ಮಾಡಬೇಕು ಅಂದರೆ ಸೂಕ್ಷ್ಮವಾಗಿ ಎಲ್ಲವನ್ನು ನಾವು ಅಬ್ಸರ್ವ್ ಮಾಡಬೇಕು. ಎಲ್ಲರನ್ನೂ ಏಕಾಏಕಿ ನಂಬೋದು ಸರಿಯಲ್ಲ. ಯಾರನ್ನೇ ಆಗಲಿ ನಂಬೋದಕ್ಕಿಂತ ಮೊದಲು, ಆ ವ್ಯಕ್ತಿಯನ್ನು ನಂಬೋದಕ್ಕಿಂತ ಮೊದಲು ಅನುಮಾನಿಸ್ಬೇಕು ನಾವು. ಇವರು ಹೇಗೆ, ಇವರು ಏನು. ಆದರೆ ನಂಬಿದ ಮೇಲೆ ಅನುಮಾನಿಸಬಾರ್ದು.
ಯಾಕೆಂದರೆ ಅವ್ರನ್ನ ನಮ್ಮ ಪಕ್ಕದಲ್ಲಿ ಇಟ್ಕೊಳ್ಬೇಕು. ನಮಗೆ ಎಲ್ಲರೂ ಕಾಫಿ ಕುಡ್ದವರು, ತಿಂಡಿ ತಿಂದವರು, ನಮಗೆ ಬೆನ್ನು ತಟ್ಟಿದವರು, ನಾವು ಹೇಳಿದ್ದಕ್ಕೆಲ್ಲ ನಕ್ಕವರು, ಅವರೆಲ್ಲರೂ ಕೂಡ ನಮ್ಮ ಫ್ರೆಂಡ್ ಆಗಿರೋದಿಲ್ಲ ಕಣ್ರಿ. ನೋಡಿ, ಈ ಜಗತ್ತಿನಲ್ಲಿ ಇಡೀ ನಮ್ಮ ಜೀವನದ ಉದ್ದಕ್ಕೂ ಕೂಡ ಯಾರಾದರೂ ಒಬ್ಬ ಪ್ರಾಣ ಸ್ನೇಹಿತ ಇದ್ದಾನೆ ಅಂತ ಏನಾದರೂ ಅನ್ಕೊಂಡ್ರೆ, ನಾವು ಸಿಕ್ಕರೆ ಅವನಂತ ಅದೃಷ್ಟವಂತ ಯಾರೂ ಇವತ್ತೇನು ಅಂದರೆ ಎಲ್ಲರೂ ಸಮಯದ ಗೊಂಬೆಗಳು. ಪ್ರತಿಯೊಬ್ಬರೂ ಕೂಡ ಅನುಕೂಲಕ್ಕೆ ತಕ್ಕಂತೆ ಮಾತಾಡ್ತಾ ಇದ್ದೀವಿ. ಈ ಯುಗನೇ ಹಾಗಿದೆ. ಹಾಗಿರುವಾಗ ಈ ಸಮಯದ ಗೊಂಬೆಯ ಮನುಷ್ಯನೊಳಗೆ ನಾವು ಹೇಗೆ ಒಳ್ಳೆಯ ಸಮಯವಾಗಿ ಬದುಕಬೇಕು, ಒಳ್ಳೆಯ ರೀತಿ ಬದುಕಬೇಕು ಅನ್ನೋದನ್ನು ಇವತ್ತು ನಾವು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೇನೆ. ದಯಮಾಡಿ ನೀವು ಈ ಜಗತ್ತಿನಲ್ಲಿ ಬದುಕುವಾಗ ಯಾವತ್ತೂ ಚಾಲೆಂಜಿಗಾಗಿ ಬದುಕಬೇಕು. ಚಾಲೆಂಜ್ ಇರಬೇಕು. ಸಮಸ್ಯೆ ಬಂತು ಅಂತ ಹೆದರ್ಕೊಳ್ಳೋದಲ್ಲ, ವ್ಯಕ್ತಿ ಸರಿ ಇಲ್ಲ ಅಂತೇಳಿ ದೂರ ಓಡೋಗೋದಲ್ಲ. ಎಲ್ಲಿ ನಮಗೆ ಸಮಸ್ಯೆ ಇರುತ್ತೋ ಆ ಸಮಸ್ಯೆಗೆ ಉತ್ತರ ಮತ್ತು ಪರಿಹಾರ ಅದೇ ಜಾಗದಲ್ಲಿರುತ್ತೆ. ಅಲ್ಲೇ ನಾವು ಸರಿ ಮಾಡ್ಕೋಬೇಕು. ಉದಾಸೀನದಿಂದಿರೋದು, ತಾತ್ಸಾರದಿಂದಿರೋದು, ಇವುಗಳಿಂದ ದೂರ ಇದ್ದು ನಾವು ಆದಷ್ಟು ಸಮಯವನ್ನು ನಮ್ಮದನ್ನಾಗಿ ಮಾಡ್ಕೋಬೇಕು. ಅಂದರೆ ಆ ಸಮಯ ಬರೋವರೆಗೂ ಕಾಯಲೇಬೇಕು. ಅದು ಕಾಯ್ದು ಅದನ್ನು ನಮ್ಮದನ್ನಾಗಿ ಮಾಡ್ಕೋಬೇಕು. ಇಲ್ಲಿ ನಮಗೆ ಬೇಕಾಗಿರೋದು ಒಳ್ಳೆಯ ತನ. ನಿಜ, ಒಳ್ಳೆಯತನ ಇದ್ರೆ ಅಷ್ಟೇ ಸಾಲದು ಸರ್, ಜಾಣತನೂ ಇರಬೇಕು ಬದುಕಿನಲ್ಲಿ. ಆ ಜಾಣತನ ಮತ್ತು ಒಳ್ಳೆಯತನ ಇವೆರಡು ಮಿಕ್ಸ್ ಆದರೆ ನಮ್ಮ ಬದುಕಿನಲ್ಲಿ ಒಂದು ರೀತಿಯ ಸಂತೋಷ, ಆನಂದ ಇವು ಖಂಡಿತ ಸಿಗ್ತವೆ. ಈ ಹಿನ್ನೆಲೆಯಲ್ಲಿ ನಾವು ಈ ಸಮಾಜವನ್ನು ಹೇಗೆ ಅನುಭವಿಸಬೇಕು? ಸಮಾಜವನ್ನು ಗೆಲ್ಲಕ್ಕಾಗಲ್ಲ ನಾವು, ಆದರೆ ಅಲ್ಲಿರುವ ಭಾವನೆಗಳನ್ನು ಅನುಭವಿಸಬೇಕು. ಎಲ್ಲವೂ ತಿಳಿದಿರಬೇಕು. ನಮಗೆ ಆ ವಿಚಾರಗಳು ಹೇಗೆ ನಮ್ಮನ್ನು ಗ್ರಹಿಸೋಕ್ಕೆ ಅವಕಾಶ ಮಾಡಿಕೊಡ್ತವೆ. ಗ್ರಹಿಸಬೇಕು, ಬ್ಲ್ಯಾಕಿಂಗ್ ಪೇಪರ್ ಥರ ಗ್ರಹಿಸಬೇಕು. ನಾವು ಅದನ್ನು ಎಲ್ಲ ಹೀರ್ಕೊಂಡು ನಮ್ಮತನವನ್ನು ವ್ಯಕ್ತಪಡಿಸ್ಬೇಕು. ಒಂದಂತೂ ನಿಜ, ನಾವು ಯಾವತ್ತೂ ನಾವಾಗಿಯೇ ಇರಬೇಕು. ನಾವೇ ಇನ್ನೊಬ್ಬರಾಗಕ್ಕೆ ಹೊರಟೋದ್ರೆ ಅವರಂತೆ ಆಗಬೇಕು, ಅವರಾಗಬೇಕು ಅನ್ನೋ ಅದು ಏನಿರುತ್ತೆ ಅಷ್ಟೇ. ಆದರೆ ನಮ್ಮಂತೆ ಇರಬೇಕು. ನಮ್ಮ ಒಳಗಡೆನೆ ನಾವು ಬದಲಾವಣೆ ಇರಬೇಕು. ನಮ್ಮ ಬದಲಾವಣೆ ನಮ್ಮ ಆಲೋಚನೆಗಳಲ್ಲಿರಬೇಕು, ನಮ್ಮ ಮಾತಿನಲ್ಲಿ ಇರಬೇಕು, ನಮ್ಮ ಮನಸ್ಸಿನಲ್ಲಿ ಇರಬೇಕು, ನಮ್ಮ ನಡವಳಿಕೆಯಲ್ಲಿರಬೇಕು. ಆಗ ನೋಡಿ, ನಮ್ಮಲ್ಲಿ ಬದಲಾವಣೆ ನಾವೇ ಮಾಡಿಕೊಂಡ ತೃಪ್ತಿ ನಮಗಿರ್ತದೆ. ಏನೇ ಒಂದು ವೇಳೆ ಸಣ್ಣದಾದೊಂದು ತಪ್ಪಾದರೆ ನಾವೇ ಹೊಣೆಗಾರರಾಗ್ತೀವಿ. ಇಲ್ಲದೆ ಇದ್ದರೆ ಅವರಿಂದ ಹಿಂಗಾಯಿತು, ಇವರಿಂದ ಹಿಂಗಾಯಿತು, ಅವ್ರು ಹೇಳಿದ ಮಾತು ಕೇಳಿ ನಾನು ಮೋಸ ಹೋದೆ, ಇವ್ರು ಹೇಳಿ ನನ್ನನ್ನು ದಾರಿಗೆ ತಂದರು, ಇವ್ರು ನನಗೆ ಅನ್ಯಾಯ ಮಾಡಿದ್ರು, ಇವ್ರು ನನ್ನ ದಾರಿ ತಪ್ಪಿಸಿದ್ರು. ಈ ಥರದ ನೋವುಗಳಿಂದ ನಾವು ದೂರ ಇರಬೇಕು. ಅಂದರೆ ನಮ್ಮತನವನ್ನು ಗಟ್ಟಿ ಮಾಡ್ಕೋಬೇಕು. ನಮ್ಮ ಗುರಿ ಏನು ಅನ್ನೋದು ಮೊದಲು ನಾವು ತಿಳ್ಕೋಬೇಕು. ಆ ಗುರಿ ಮುಟ್ಟುವ ಸಂದರ್ಭದಲ್ಲಿ ನಾವು ಹೇಗೆ ಸಾಗಬೇಕು. ಯಾವುದೇ ಒಂದು ವ್ಯವಹಾರ ಮಾಡಿ, ಏನೇ ಮಾಡಿ, ಅದು ಎಲ್ಲರ ಜೊತೆ ಸೇರೆ ಮಾಡಬೇಕು. ಎಲ್ಲ ಈ ಸಮಾಜದಲ್ಲಿ ಎಲ್ಲರ ಜೊತೆ ಸೇರೆ ನಾವು ವ್ಯವಹಾರವನ್ನು ಮಾಡಬೇಕು. ಆದರೆ ಆ ವ್ಯವಹಾರದ ಬಗ್ಗೆ ಪೂರ್ಣವಾದ ಜ್ಞಾನವನ್ನು ಪಡ್ಕೊಂಡು, ತಿಳುವಳಿಕೆಯನ್ನು ಪಡ್ಕೊಂಡು ಆನಂತರ ಆ ವ್ಯವಹಾರಕ್ಕೆ ಕೈ ಹಾಕಿದರೆ ಅಲ್ಲಿ ನಾವು ಯಾರು ಏನೇ ಸುಳ್ಳು ಹೇಳಿದ್ರು, ಯಾರು ಏನೇ ದಾರಿ ತಪ್ಪಿಸೋ ಪ್ರಯತ್ನ ಪಟ್ಟರು ಕೂಡ ನಮಗೆ ಸತ್ಯ ಗೊತ್ತಿರೋದ್ರಿಂದ, ಅದರ ಅರಿವಿರೋದ್ರಿಂದ ನಾವೇನು ಮಾಡ್ತೀವಿ, ತಕ್ಷಣ ಅದನ್ನು ಆಯಿತು ನೋಡೋಣ, ಬೈಬಾರ್ದು, ಜಗಳ ಮಾಡಬಾರ್ದು, ನೀನು ಹೇಳಿದ ತಪ್ಪು ಅಂತ ಹೇಳಬಾರ್ದು, ನೀನು ದಾರಿ ತಪ್ಪಿಸ್ತಾ ಇದೆಯಾ ಅಂತ ಹೇಳಬಾರ್ದು. ಹೌದಾ, ಮಾಡೋಣ, ನೋಡೋಣ, ಆಯಿತು, ಹಾಗೆ ಆಗಲಿ, ಯೋಚನೆ ಮಾಡ್ತೀನಿ ಅಂತೇಳಿ ಸಮಯ ತಗೊಳ್ಳಿ. ಒಂದಷ್ಟು ದಿನ ಯೋಚನೆ ಮಾಡಿ ಆಮೇಲೆ ಆ ವ್ಯವಹಾರಕ್ಕೆ ಕೈ ಹಾಕಿ. ವ್ಯವಹಾರ ನಿಮ್ಮದಾಗುತ್ತೆ, ಬದುಕು ಸುಂದರವಾಗುತ್ತೆ. ಇದು ಈ ಸಮಾಜದಲ್ಲಿ ನಾವು ಬದುಕಬೇಕಾದಂಥ ರೀತಿ. ಇಂತಹ ವಿಭಿನ್ನ ವ್ಯಕ್ತಿತ್ವದ, ವಿಭಿನ್ನ ಮನಸ್ಥಿತಿ ಇರುವ, ವಿಭಿನ್ನ ಅಭಿರುಚಿ ಇರುವಂತಹ, ವಿಭಿನ್ನ ಆಲೋಚನೆಗಳಿರುವಂತಹ ಇಂದಿನ ಈ ಸಮಾಜದಲ್ಲಿ ನಾವು ಹೇಗೆ ಬದುಕಬೇಕು ಅನ್ನುವ ವಿಚಾರವನ್ನು ನಿಮ್ಮೊಂದಿಗೆ ನಾನು ಮಾತಾಡ್ತಾ ಇದ್ದೀನಿ. ನಿಮ್ಮೊಂದಿಗೆ ಈ ವಿಚಾರವನ್ನು ಹಂಚ್ಕೋತಾ ಇದ್ದೀನಿ. ಈ ವಿಚಾರ ಹಂಚಿಕೆ ನಿಮಗೆ ಸ್ವಲ್ಪ ಪ್ರಯೋಜನ ಅಂತಂದರೆ ನನ್ನ ಈ ಪ್ರಯತ್ನ ಸಾರ್ಥಕ ಅಂತ ಅನಿಸುತ್ತೆ ಗೆಳೆಯರೇ. ಮುಂದಿನ ಎಪಿಸೋಡ್ನಲ್ಲಿ ಇನ್ನೂ ಹೊಸ ವಿಚಾರಗಳೊಂದಿಗೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ ಗೆಳೆಯ.